Welcome to our channel. It's me Anita Lakshmi Acharya. Today we are discussing about current affairs MCQs analysis 2024. This is our part 2 session. 2024ರ ಪ್ರಚಲಿತ ಘಟನೆಗೆ ಸಂಬಂಧಿಸಿದ MCQs ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಫಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ Which organization collaborated with India's Ministry of Agriculture and Farmer Welfare to launch the Millet Seeds of Change exhibition? Millet Seeds of Change ಪ್ರದರ್ಶನವನ್ನು ಪ್ರಾರಂಭಿಸಲು ಯಾವ ಸಂಸ್ಥೆಯು ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದೊಂದಿಗೆ ಸಹಕರಿಸಿದೆ ಅನ್ನೋದು ಈ ಪ್ರಶ್ನೆಯ ಅರ್ಥ. ಓಕೆ, ಕನ್ನಡದಲ್ಲಿ ಇದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಗೂಗಲ್, ಮೈಕ್ರೋಸಾಫ್ಟ್, ಆಪಲ್ ಅಂಡ್ ಫೇಸ್ಬುಕ್. ಇವೆಲ್ಲವೂ ಕೂಡ ಡಿಜಿಟಲ್ ವೇದಿಕೆಗಳು. ಹಾಗಾಗಿ ಅಂದರೆ ಮಾಧ್ಯಮದ ಮೂಲಕ ಸಮಾಜಕ್ಕೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ವೇದಿಕೆಗಳಿವು. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಬಂದ್ಬಿಟ್ಟು ಆನ್ಸರ್ ಆಪ್ಷನ್ ಎ ಅಂದರೆ ಗೂಗಲ್. ಇದಕ್ಕೆ ಆನ್ಸರ್. Google partnered with India's Ministry of Agriculture and Farmer Welfare to launch the Millet Seeds of Change. ಗೂಗಲ್ ಸಂಸ್ಥೆಯು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದಡಿ ಮಿಲ್ಲೆಟ್ ಸೀಡ್ಸ್ ಆಫ್ ಚೇಂಜ್, ರಾಗಿಯ ಒಂದು ಬೀಜಗಳ ಅಥವಾ ರಾಗಿಯ ಧಾನ್ಯಗಳ ಒಂದು ವಿಕಾಸ ಅಥವಾ ಬದಲಾವಣೆಗೆ ಸಂಬಂಧಿಸಿದ ಎಕ್ಸಿಬಿಷನ್ ಪ್ರದರ್ಶನವನ್ನು ಹೈಲೈಟಿಂಗ್ ದ ಹಿಸ್ಟಾರಿಕಲ್ ಅಂಡ್ ನ್ಯೂಟ್ರಿಷನಲ್ ಸಿಗ್ನಿಫಿಕೆನ್ಸ್ ಆಫ್ ಮಿಲ್ಲೆಟ್, ಅವುಗಳ ಒಂದು ಇತಿಹಾಸವನ್ನು, ಅವುಗಳ ಪೌಷ್ಟಿಕಾಂಶದ ಮಹತ್ವವನ್ನು ತಿಳಿಸುವಂಥದ್ದು ಈ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ಯಾಕೆ ಈ ಒಂದು ಡಿಜಿಟಲ್ ವೇದಿಕೆಯನ್ನು ಬಳಸ್ಕೊಂಡಿದ್ದಾರೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಅಟ್ ಎ ಟೈಮು ಎಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸಬಹುದು ಇವುಗಳ ಮುಖಾಂತರ. ಅಂದರೆ ಆಹಾರದ ಭದ್ರತೆಯ ಸವಾಲುಗಳನ್ನು ಎದುರಿಸಲು ಈಗ ಆಧುನಿಕ ಜಗತ್ತಿನಲ್ಲಿ ಸೂಪರ್ ಫಾಸ್ಟ್ ಫುಡ್ಗಳನ್ನು ಸೇವಿಸೋದ್ರಿಂದ ಅನಾರೋಗ್ಯಗಳು ಹೆಚ್ಚಾಗ್ತಾ ಇದೆ ಮತ್ತು ಸ್ಥೂಲ ಕಾಯಗಳು, ಫ್ಯಾಟಿ ಕಂಟೆಂಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಸಿರಿಧಾನ್ಯಗಳಲ್ಲಿ ಒಂದಾದಂಥ ಮಿಲ್ಲೆಟ್, ರಾಗಿಯ ಬಗ್ಗೆ ತಿಳಿಸುವ ಸಲುವಾಗಿ, ಅದರ ಪೌಷ್ಟಿಕಾಂಶತೆಯನ್ನು ತಿಳಿಸುವ ಸಲುವಾಗಿ, ಆಹಾರದ ಭದ್ರತೆಯ ಸವಾಲುಗಳನ್ನು ಎದುರಿಸುವ ಸಲುವಾಗಿ ಈ ಗೂಗಲ್ ಡಿಜಿಟಲ್ ವೇದಿಕೆಯ ಮೂಲಕ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಹಾಗಾಗಿ ರಾಗಿಯ ಮಹತ್ವವನ್ನು ತಿಳಿಸುವಲ್ಲಿ ಗೂಗಲ್ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗಿದೆ. ಹಾಗಾಗಿ ಆನ್ಸರ್ ಈಸ್ ಎ, ಗೂಗಲ್. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ವಿಚ್ ಆರ್ಗನೈಸೇಷನ್ ಈಸ್ ಸೆಟ್ ಟು ಬಿಗಿನ್ ಪ್ರೊಡಕ್ಷನ್ಸ್ ಆಫ್ ನ್ಯಾನೋ ಯೂರಿಯಾ ಪ್ಲಸ್? ಯಾವ ಸಂಸ್ಥೆಯು ನ್ಯಾನೋ ಯೂರಿಯಾ ಪ್ಲಸ್ ಉತ್ಪಾದನೆಯನ್ನು ಪ್ರಾರಂಭಿಸಲು ಸಿದ್ಧ ಮಾಡಿಕೊಂಡಿದೆ ಅಥವಾ ಸಿದ್ಧತೆಯಾಗಿದೆ ಅನ್ನೋದು ಈ ಪ್ರಶ್ನೆ. ಫಸ್ಟ್ ಆಪ್ಷನ್ ಬೇಯರ್, ಮೊನ್ಸಾಂಟೋ, ಸಿಜೆಂಟಾ, ಇಫ್ಕೋ. ಓಕೆ, ನ್ಯಾನೋ ಯೂರಿಯಾ ಪ್ಲಸ್ ಅನ್ನೋದು ಇದೊಂದು ರಸಗೊಬ್ಬರ. ಇದನ್ನು ಯಾವ ಸಂಸ್ಥೆ ಉತ್ಪಾದನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ? ಇಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲಿ ಆಪ್ಷನ್ ಡಿ ಇಸ್ ಆನ್ಸರ್. ಇದು ಇಫ್ಕೋ ಅನ್ನೋದು ಆನ್ಸರ್ ಇದಕ್ಕೆ. ಇವೆಲ್ಲವೂ ಕೂಡ ರಸಗೊಬ್ಬರಗಳನ್ನು ತಯಾರಿಸುವಂತಹ ಕಂಪನಿಗಳು. ಇವೆಲ್ಲವೂ ಬೇಯರ್ ಇರ್ಬೋದು, ಮೊನ್ಸಾಂಟೋ, ಸಿಜೆಂಟಾ, ಇಫ್ಕೋ. ಇದರಲ್ಲಿ ಆನ್ಸರ್ ಇಫ್ಕೋ. ಇಫ್ಕೋ ಇಂಡಿಯಾ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಭಾರತೀಯ ರೈತ ಮತ್ತು ರಸಗೊಬ್ಬರ ಸಹಕಾರದ ಒಂದು ನಿಗಮವಾಗಿ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈಸ್ ಪ್ರಿಪೇರಿಂಗ್ ಟು ಕಮೆನ್ಸ್ ಪ್ರೊಡಕ್ಷನ್ಸ್ ಆಫ್ ನ್ಯಾನೋ ಯೂರಿಯಾ ಪ್ಲಸ್. ಈಗ ಪ್ರಸ್ತುತವಾಗಿ ನ್ಯಾನೋ ಯೂರಿಯಾ ಪ್ಲಸ್ ಅನ್ನೋ ರಸಗೊಬ್ಬರವನ್ನು ತಯಾರಿಸುವಲ್ಲಿ ಇದು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದೆ. ಇದಕ್ಕೂ ಮೊದಲು ಈ ನ್ಯಾನೋ ಯೂರಿಯಾ ಪ್ಲಸ್ಗೆ ಮೊದಲು ಇಫ್ಕೋ ಹ್ಯಾಡ್ ಪ್ರೀವಿಯಸ್ಲಿ ಲಾಂಚ್ಡ್ ದ ವರ್ಲ್ಡ್ ಫಸ್ಟ್ ನ್ಯಾನೋ ಲಿಕ್ವಿಡ್ ಯೂರಿಯಾ ಫರ್ಟಿಲೈಸರ್ ಇನ್ 2021. ಇದನ್ನು ಕೇಳೋ ಚಾನ್ಸಸ್ ಇದೆ. ಯಾವ ಕಂಪ್ನಿ ಮಾಡಿದ್ದು ಅಂತಲೂ ಕೇಳ್ಬೋದು, ಅಥವಾ ನ್ಯಾನೋ ಲಿಕ್ವಿಡ್ ಯೂರಿಯಾವನ್ನು ಯಾವ ದೇಶ ಫಸ್ಟು ಇದನ್ನು ಲಾಂಚ್ ಮಾಡಿದ್ದು, ಅಥವಾ ಯಾವ ಕಂಪನಿ ಮಾಡಿದ್ದು, ವರ್ಲ್ಡಲ್ಲಿ ಯಾವುದು ಫಸ್ಟು ಅನ್ನೋ ರೀತಿ, ಮತ್ತು ಯಾವಾಗ ಮಾಡಿದ್ದು ಅನ್ನೋದು ಕೂಡ ಪ್ರಶ್ನೆ ಆಗಬಹುದು. ಹಾಗಾಗಿ ಇಫ್ಕೋ
IFFCO IFFCO had previously launched the world first nano liquid urea fertilizer in 2021. ಹಾಗಾಗಿ ಇಫ್ಕೋ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ಕೋ ಮೇಲೆ ಪ್ರಶ್ನೆ ಆಗ್ಬೋದು. ಹಾಗಾದರೆ ಈ ಇಫ್ಕೋ ಯಾವಾಗ ಸ್ಟಾರ್ಟ್ ಆಯಿತು? 1967 ಇಫ್ಕೋ ಸ್ಟಾರ್ಟ್ ಆಯಿತು. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಡೆಲ್ಲಿ. ಹೆಡ್ ಕ್ವಾರ್ಟರ್ ಡೆಲ್ಲಿ. ಹೀಗೆ ಇದ್ರ ಕೆಲಸ ಏನು? ಮೇನ್ ಕೆಲಸ ಇದು ರಸಗೊಬ್ಬರಗಳನ್ನು, ಇಫ್ಕೋ ಮೀನ್ಸ್ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್. ಇದು ರಸಗೊಬ್ಬರ ತಯಾರಿಕೆ ಮತ್ತು ಮಾರಾಟದಲ್ಲಿ ತೊಡಗಿರುವಂತಹ ಬಹುರಾಜ್ಯ ಸಹಕಾರಿ ಸಂಘ ಈ ಇಫ್ಕೋ ಆಗಿದೆ. ಎಲ್ಲ ರೀತಿಯ ಮ್ಯಾನೇಜನ್ನು ಮಾಡುವಂಥದ್ದು ಇಫ್ಕೋ ಸಂಸ್ಥೆಯಾಗಿದೆ. ಸೊ ದ ಆನ್ಸರ್ ಇಸ್ ಡಿ, ದಟ್ ಈಸ್ ಇಫ್ಕೋ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್. Yes. Which India state government has announced the distributions of free seeds kits to boost millet production? ರಾಗಿ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಯಾವ ಭಾರತೀಯ ರಾಜ್ಯ ಸರ್ಕಾರ ಉಚಿತ ಬೀಜಗಳ ಕಿಟ್ನ ವಿತರಣೆಯನ್ನು ಘೋಷಿಸಿದೆ ಅನ್ನೋದು ಈ ಪ್ರಶ್ನೆಯ ಅರ್ಥ. ಅದಕ್ಕೆ ಆಪ್ಷನ್ಸ್ ಬಂದ್ಬಿಟ್ಟು ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಅಂಡ್ ಮಹಾರಾಷ್ಟ್ರ. ಇಷ್ಟು ರಾಜ್ಯಗಳಲ್ಲಿ ಯಾವ ರಾಜ್ಯ ಈ ಒಂದು ರಾಗಿ ಉತ್ಪಾದನೆಯನ್ನು ಹೆಚ್ಚಿಸಲು ಒಂದು ಘೋಷಣೆಯನ್ನು ಮಾಡಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು, ಸೊಲ್ಯೂಷನ್ ಬಂದ್ಬಿಟ್ಟು ರಾಜಸ್ಥಾನ್. ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್, ರಾಜಸ್ಥಾನ್. ಯಾಕೆ? ರಾಜಸ್ಥಾನ್ ಗವರ್ಮೆಂಟ್ ಇಸ್ ಪ್ರೊವೈಡಿಂಗ್ ದ ಫ್ರೀ ಸೀಡ್ಸ್ ಆಫ್ ಮಿಲ್ಲೆಟ್ಸ್, coarse grain to farmers including maize, pearl millet, mustard, moong, sorghum and moti seeds among to boost millet productions in the state. ರಾಜಸ್ಥಾನದ ಸರ್ಕಾರವು ಮೆಕ್ಕೆಜೋಳದ ಬೀಜಗಳನ್ನಿರ್ಬೋದು, ರಾಗಿಯನ್ನಿರ್ಬೋದು, ಸಾಸುವೆ, ಮೂಂಗ್ ಅಂದರೆ ಹೆಸರು ಕಾಳುಗಳಿರ್ಬೋದು, ಜೋಳಗಳನ್ನು ಮುಂತಾದ ಧಾನ್ಯಗಳನ್ನು ಅದು ಕೋರ್ಸ್ ಅಂತ ಹೇಳಿ ಕರೀತಾರೆ. ಅದನ್ನು ಕೋರ್ಸ್ಗಳನ್ನು ಅಥವಾ ಧಾನ್ಯಗಳನ್ನು ರೈತರಿಗೆ ಉಚಿತವಾಗಿ ಕಿಟ್ ರೂಪದಲ್ಲಿ ವಿತರಿಸ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದೆ. ಕಾರಣ ಏನು? ಮಿಲ್ಲೆಟ್ ಪ್ರೊಡಕ್ಷನ್ ಅನ್ನ ಹೆಚ್ಚಿಸುವ ಸಲುವಾಗಿ, ಅಂದ್ರೆ ರಾಗಿಯ ಒಂದು ಉತ್ಪಾದನೆ ಹೆಚ್ಚಿಸುವ ಸಲುವಾಗಿ ಈ ಕ್ರಮವನ್ನ ತೆಗೆದುಕೊಂಡಿದೆ. ಇದಕ್ಕೂ ಮೊದಲು, ಈ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು 2022 2023 ರಾಜಸ್ಥಾನ್ ಮಿಲ್ಲೆಟ್ ಪ್ರಮೋಷನ್ ಮಿಷನ್ ಅನ್ನೋ ಒಂದು ಕ್ರಮವನ್ನು ಕೂಡ ರಾಜಸ್ಥಾನ ಸರ್ಕಾರ ತಗೊಂಡಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ. 2022-23 ರಾಜಸ್ಥಾನ ಮಿಲ್ಲೆಟ್ ಪ್ರಮೋಷನ್ ಮಿಷನ್ ಅನ್ನು ಕೂಡ ಜಾರಿಗೆ ತಂದಿದ್ದು. ಈಗ ಫ್ರೀ ಸೀಡ್ಸ್ ಕಿಟ್ ಅನ್ನ ನೀಡೋದಕ್ಕೆ ಘೋಷಣೆಯನ್ನು ಕೂಡ ಮಾಡಿದೆ. ಸೊ ಹಾಗಾಗಿ ಆನ್ಸರ್ ಈಸ್ ರಾಜಸ್ಥಾನ್. ಓಕೆ, ನೆಕ್ಸ್ಟ್ ಪ್ರಶ್ನೆ. What is the focus of the CDP Suraksha initiative launched by the Indian government? ಭಾರತ ಸರ್ಕಾರ ಪ್ರಾರಂಭಿಸಿದ CDP ಸುರಕ್ಷಾ ಇನಿಷಿಯೇಟಿವ್ ಲಾಂಚ್ಡ್ ಬೈ ದ ಇಂಡಿಯನ್ ಗವರ್ನಮೆಂಟ್. ಭಾರತ ಸರ್ಕಾರ ಪ್ರಾರಂಭಿಸಿರುವ CDP ಸುರಕ್ಷಾ ಉಪಕ್ರಮದ ಕೇಂದ್ರ ಬಿಂದು ಯಾವುದು ಅನ್ನೋದು ಈ ಪ್ರಶ್ನೆಯ ಅರ್ಥ. ಅದರ ಆಪ್ಷನ್ಸ್ ಬಂದ್ಬಿಟ್ಟು ಲಿವ್ ಸ್ಟಾಕ್ ಫಾರ್ಮಿಂಗ್, ಹಾರ್ಟಿಕಲ್ಚರ್, ಪೌಲ್ಟ್ರಿ ಫಾರ್ಮಿಂಗ್, ಫಿಶರೀಸ್. ಈ 4 ಆಪ್ಷನ್ಗಳಲ್ಲಿ ಹಾರ್ಟಿಕಲ್ಚರ್ ಈಸ್ ರೈಟ್ ಆನ್ಸರ್. ಯಾಕೆ? ಇದು CDP ಸುರಕ್ಷಾ ಕಾರ್ಯಕ್ರಮವು ಹಾರ್ಟಿಕಲ್ಚರ್ ವಿಭಾಗಕ್ಕೆ ಸಂಬಂಧಿಸಿದ ಒಂದು ಉಪಕ್ರಮವಾಗಿದೆ. ಏನು ಹೇಳ್ತದೆ ಇದು? CDP ಸುರಕ್ಷಾ ಇನಿಷಿಯೇಟಿವ್ ಬೈ ಇಂಡಿಯನ್ ಗವರ್ನಮೆಂಟ್ ಏಮ್ ಟು ರೆವಲ್ಯೂಷನೈಸಿಂಗ್ ಹಾರ್ಟಿಕಲ್ಚರ್ ಸಬ್ಸಿಡೀಸ್. ಅಂದರೆ
ತೋಟಗಾರಿಕಾ ವಿಭಾಗಕ್ಕೆ ಕೊಡುವಂತಹ ಸಬ್ಸಿಡಿಗಳಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ಮಾಡುವ ಸಲುವಾಗಿ CDP ಸುರಕ್ಷಾ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಅಂದರೆ ಈ ಕ್ರಮದ ಮುಖ್ಯ ಉದ್ದೇಶ ತೋಟಗಾರಿಕಾ ರೈತರನ್ನ ಬೆಂಬಲಿಸುವ ಮತ್ತು ತೋಟಗಾರಿಕಾ ಕ್ಷೇತ್ರವನ್ನು ಬೆಳೆಸುವ ಒಂದು ಉತ್ತೇಜನ ನೀಡುವ ಸಲುವಾಗಿ ಈ CDP ಸುರಕ್ಷಾ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ. ಸೊ ಹಾಗಾದ್ರೆ CDP ಅಂತಂದ್ರೇನು? ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಅಂದ್ರೆ ಈ ಒಂದು ಮುಖ್ಯವಾಗಿ ತೋಟಗಾರಿಕೆಗೆ ಸಂಬಂಧಿಸಿದ ಒಂದು ವಿಚಾರ. ಸುರಕ್ಷಾ ಅಂತಂದ್ರೆ ಸಿಸ್ಟಮ್ ಫಾರ್ ಯೂನಿಫೈಡ್ ರಿಸೋರ್ಸ್ ಅಲೋಕೇಶನ್ ನಾಲೆಡ್ಜ್ ಅಂಡ್ ಸೆಕ್ಯೂರ್ ಆರ್ಟಿಕಲ್ಚರ್ ಅಸಿಸ್ಟೆನ್ಸ್ ಅನ್ನ ನಾವು ಸುರಕ್ಷಾ ಅಂತ ಹೇಳಿ ಕರಿತೀವಿ. ಅಂದ್ರೆ ಏಕೀಕೃತ ಸಂಪನ್ಮೂಲ ಹಂಚಿಕೆ, ಜ್ಞಾನ, ಸುರಕ್ಷಿತ ತೋಟಗಾರಿಕಾ ಸಹಾಯ ವ್ಯವಸ್ಥೆನೇ ಈ ಸುರಕ್ಷಾ ಕಾರ್ಯಕ್ರಮವಾಗಿದೆ. ಅಂದ್ರೆ ಈ ಪ್ರೋಗ್ರಾಮ್ ಅಡಿ, ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿ ತೋಟಗಾರಿಕೆಗೆ ಸಂಬಂಧಿಸಿದ ರೈತರಿಗೆ ಸಹಾಯಧನವನ್ನು ನೀಡುವ ಸಲುವಾಗಿ CDP ಸುರಕ್ಷಾ ಅನ್ನೋ ಒಂದು ಹೊಸ ವೇದಿಕೆಯನ್ನ ಪ್ರಸ್ತುತವಾಗಿ ಇದನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಹಾಗಾಗಿ CDP ಸುರಕ್ಷಾ ಅಂತ ಬಂತು ಅಂದ್ರೆ ಇಟ್ಸ್ ಬಿಲಾಂಗ್ಸ್ ಟು ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ವಿಭಾಗ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ದ ಆನ್ಸರ್ ಈಸ್ ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ವಿಭಾಗ ಅನ್ನೋದು ನಿಮಗೆ ಗೊತ್ತಿರಲಿ. ಸೊ ದಿಸ್ ಇಸ್ 4th ಕ್ವಶನ್. ನೆಕ್ಸ್ಟ್ 5th ಕ್ವಶನ್. Where was the Krishi Integrated Command and Control launched by the Union Agriculture Minister? ಕೃಷಿ ಸಚಿವರಿಂದ, ಕೇಂದ್ರ ಕೃಷಿ ಸಚಿವರಿಂದ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ICC ಅನ್ನು ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ ಆಪ್ಷನ್ ಬಂದ್ಬಿಟ್ಟು ನ್ಯೂ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಅಂಡ್ ಚೆನ್ನೈ ಆಪ್ಷನ್ಗಳಿದೆ. ಈ ICC ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಒಂದು ಕಂಟ್ರೋಲ್ ಸೆಂಟರ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಿತು? ಆಪ್ಷನ್ ಬಂದ್ಬಿಟ್ಟು ದಟ್ ಈಸ್ ನ್ಯೂ ಡೆಲ್ಲಿ. ದೆಹಲಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ಯಾವ ಉದ್ದೇಶಕ್ಕಾಗಿ? ಇಟ್ ವಾಸ್ Krishi Integrated Command and Control Center was launched Krishi Bhavan, New Delhi by the Union Agriculture Minister. ಕೇಂದ್ರ ಕೃಷಿ ಸಚಿವರಿಂದ ಇದನ್ನ ಉದ್ಘಾಟನೆ ಮಾಡಲಾಯಿತು. ಯಾವ ಸಚಿವಾಲಯ ಬರುತ್ತೆ ಹಾಗಾದ್ರೆ? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಡಿ ಇದನ್ನ ಜಾರಿಗೆ ತರಲಾಯಿತು. ಯಾವ ಉದ್ದೇಶಕ್ಕೆ? ಇದೊಂದು ಮಾಡರ್ನ್ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಕೃಷಿ ಕ್ಷೇತ್ರವನ್ನು ಉತ್ತೇಜಿಸುವುದು ಸಮಗ್ರ ರೀತಿಯಲ್ಲಿ ಅನ್ನೋದು ಇದರ ಪ್ರಮುಖ ಉದ್ದೇಶ. ಅಂದರೆ IT ಅಪ್ಲಿಕೇಶನ್, ಮಲ್ಟಿ ಟೈಪಲ್ಲಿರುವಂತಹ ಅಥವಾ ಬಹು IT ಅಪ್ಲಿಕೇಶನನ್ನು ಬಳಸಿಕೊಂಡು ಮತ್ತು ಕೆಲವು ಪ್ಲಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ತಂತ್ರಜ್ಞಾನದ ಆಧಾರದ ಮೇಲೆ ಈ ಕೃಷಿ ಕ್ಷೇತ್ರದಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವುದು ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ನ ಪ್ರಮುಖ ಉದ್ದೇಶವಾಗಿದೆ. ಫಾರ್ ಎಕ್ಸಾಂಪಲ್, ಭಾರತದ ಹವಾಮಾನ ಇಲಾಖೆ ಇದೆ. ಆ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ತಕ್ಕಂತಹ ನಿರ್ಧಾರಗಳನ್ನು ಬಳಸಿ ಅಥವಾ ನಿರ್ಧಾರಗಳ ಮೂಲಕ ಬೆಳೆಯನ್ನು ಬೆಳೆಯುವಂಥದ್ದು ಅಥವಾ ಕೃಷಿಕ ರೈತರಿಗೆ ಸಲಹೆಗಳನ್ನು ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಕೃಷಿ ಕ್ಷೇತ್ರದಲ್ಲಿ ಅಮೂಲಾಗ್ರವಾದ ಬದಲಾವಣೆಯನ್ನು ತರುವ ಸಲುವಾಗಿ ಈ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ ಅನ್ನ ಕೂಡ ಇತ್ತೀಚೆಗೆ ನ್ಯೂ ಡೆಲ್ಲಿಯಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಸೊ ದ ಆನ್ಸರ್ ಈಸ್ ನ್ಯೂ ಡೆಲ್ಲಿ. ಸೊ ಈ ರೀತಿ ICC ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಷ್ಟು ಇವತ್ತಿನ ಸೆಷನಲ್ಲಿ, ಪಾರ್ಟ್ 2 ಸೆಷನ್ಲಿ 5 ಪ್ರಶ್ನೆನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ನಾವು ಏನಾದರೂ ಅಪ್ಡೇಟ್ ಮಾಡ್ಕೋಬೇಕಂದ್ರೆ ದಯವಿಟ್ಟು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನು ನಿಮಗೆ ಪರಿಹಾರವನ್ನು ಅಥವಾ ಸೊಲ್ಯೂಷನನ್ನು ಕೊಡೋದಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ. ಸೊ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ವಿ.